ಈಗ ನೀವು ಅನುಭವಿಸುತ್ತಿರುವ ನೋವು ಅಥವಾ ಕಷ್ಟಗಳು ನಿಮ್ಮನ್ನು ಬ್ರೇಕ್ ಮಾಡುತ್ತಿಲ್ಲ, ಬದಲಾಗಿ ಅವು ನಿಮಗೆ ಎಕ್ಸ್ಟ್ರಾರ್ಡಿನರಿ ಆಗಲು ಸೇಪ್ ನೀಡುತ್ತಿವೆ. ಪ್ರತಿಯೊಂದು ರಿಜೆಕ್ಷನ್, ಪ್ರತಿಯೊಂದು ಲೋನ್ಲಿ ನೈಟ್, ಪ್ರತಿಯೊಂದು ಸೈಲೆಂಟ್ ಸ್ಟ್ರಗಲ್, ಇವೆಲ್ಲವೂ ನಿಮ್ಮನ್ನು ಒಂದು ಅದ್ಭುತ ಮಾಸ್ಟರ್ ಪೀಸ್ ಆಗಿ ರೂಪಿಸುತ್ತಿವೆ. ಇಂದು ನಾನು ಒಂದು ಸ್ಟೋರಿ ಹೇಳುತ್ತೇನೆ, ಒಂದು ಸ್ಟೋನ್ನ ಕತೆ. ಎಲ್ಲರೂ ಇಗ್ನೋರ್ ಮಾಡಿದ ಕಲ್ಲು ಕೊನೆಯಲ್ಲಿ ದೇವರಾಯಿತು. ವರ್ಷಗಳ ಕಾಲ, ಬಹುಶಃ ಶತಮಾನಗಳ ಕಾಲ, ಆ ಕಲ್ಲು ಕರ್ನಾಟಕದಲ್ಲಿ ರಸ್ತೆಗಳ ಪಕ್ಕದಲ್ಲಿ ಬಿದ್ದಿತ್ತು. ಮಕ್ಕಳು ಆ ಕಲ್ಲಿನ ಮೇಲೆ ಆಟವನ್ನು ಆಡುತ್ತಿದ್ದರು. ಈ ಲೋಕಕ್ಕೆ ಅದು ಒಂದು ಸಾಮಾನ್ಯ ಕಲ್ಲು ಮಾತ್ರ ಆಗಿತ್ತು. ಯಾವುದೇ ವ್ಯಾಲ್ಯೂ ಇಲ್ಲದ, ಯಾವುದೇ ಪರ್ಪಸ್ ಇಲ್ಲದ, ಯಾವುದೇ ಐಡೆಂಟಿಟಿ ಇಲ್ಲದ ಕಲ್ಲು ಅದು ಎಂದು ಅಂದುಕೊಂಡಿದ್ದರು. ಹಾಗೆಯೇ ಈಗ ನಿಮಗೂ ಹಾಗೆ. ಅಂದರೆ ನನ್ನ ಕಡೆ ಯಾರೂ ಗಮನ ನೀಡುತ್ತಿಲ್ಲ, ನನ್ನ ಎಲ್ಲರೂ ಇಗ್ನೋರ್ ಮಾಡುತ್ತಿದ್ದಾರೆ, ನನಗೆ ಯಾರೂ ಬೆಲೆ ಕೊಡ್ತಾ ಇಲ್ಲ ಅಂತ ಅನಿಸುತ್ತಿರಬಹುದು. ಆದರೆ ಸತ್ಯವೇನೆಂದರೆ ಪ್ರತಿಯೊಂದು ಮಾಸ್ಟರ್ ಪೀಸ್ ಇಲ್ಲಿಂದಾನೇ ರೂಪುಗೊಳ್ಳುತ್ತದೆ. ಒಂದು ದಿನ ಎಲ್ಲವೂ ಬದಲಾಯಿತು. ಒಬ್ಬ ಶಿಲ್ಪಿ ರಸ್ತೆಯ ಪಕ್ಕದಲ್ಲಿ ಬಿದ್ದಿದ್ದ ಆ ಕಲ್ಲನ್ನು ನೋಡಿದ. ಶಿಲ್ಪಿ ಆ ಕಲ್ಲನ್ನು ಹೇಗಿದೆಯೋ ಹಾಗೆ ನೋಡಲಿಲ್ಲ, ಬದಲಾಗಿ ಆ ಕಲ್ಲು ಹೇಗಾಗಬಹುದು ಎಂದು ನೋಡಿದ. ಅನಂತರ ಸುತ್ತಿಗೆಯ ಬಲವಾದ ಏಟುಗಳು ಪ್ರಾರಂಭವಾದವು. ಆಗ ಕಲ್ಲಿಗೆ ನೋವು, ಕಷ್ಟ, ಗೊಂದಲ ಪ್ರಾರಂಭವಾಯಿತು. ಆ ಕಲ್ಲಿಗೆ ಮಾತನಾಡಲು ಬರುತ್ತಿದ್ದರೆ ಅದು ನಿನ್ನ ಆಯ್ಕೆ, ನಾನು ಯಾಕೆ, ಈ ನೋವು ನನಗ್ಯಾಕೆ, ನೀವು ನನಗ್ಯಾಕೆ ನೋವು ಕಷ್ಟಗಳನ್ನು ಕೊಟ್ಟು ಕುಗ್ಗಿಸುತ್ತಿದ್ದೀರಿ ಅಂತ ಕೇಳುತ್ತಿತ್ತು. ಆದರೆ ಆ ಕಲ್ಲಿಗೆ ಗೊತ್ತಿರಲಿಲ್ಲ, ಈ ನೋವು ಅದನ್ನು ನಾಶ ಮಾಡುತ್ತಿಲ್ಲ, ಬದಲಾಗಿ ಅದನ್ನು ರೂಪಿಸುತ್ತಿದೆ ಮತ್ತು ಅದರಲ್ಲಿನ ಶಕ್ತಿಯನ್ನು ಬಹಿರಂಗಪಡಿಸುತ್ತಿದೆ ಎಂದು. ಹಾಗೆಯೇ ನಿನ್ನ ಜೀವನದಲ್ಲೂ ಪ್ರತಿಯೊಂದು ವಿಫಲತೆ, ಪ್ರತಿಯೊಂದು ನೋವು, ಪ್ರತಿಯೊಂದು ತೊಂದರೆ, ಇವೆಲ್ಲವೂ ನಿನ್ನನ್ನು ರೂಪಿಸುತ್ತಿವೆ. ದಿನಗಳು ಕಳೆದವು, ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು. ಆ ಕಲ್ಲು ಈಗ ಕಲ್ಲು ಅಲ್ಲ, ಇನ್ನೂ ದೇವರು ಅಲ್ಲ. ಅದು ಮಧ್ಯದಲ್ಲಿ ಸಿಲುಕಿತ್ತು, ಯಾಕಂದರೆ ಅದು ಇನ್ಕಂಪ್ಲೀಟ್ ಆಗಿತ್ತು ಮತ್ತು ದೇವರ ಮೂರ್ತಿ ಎಂದು ಗುರುತು ಸಿಗುತ್ತಿರಲಿಲ್ಲ. ಇದೇ ಜೀವನದ ಕಷ್ಟದ ಹಂತ. ಆದರೆ ನೀನು ಬೆಳೆಯುತ್ತಿದ್ದೀಯ. ಯಾರ ಮೆಚ್ಚುಗೆ ಇಲ್ಲ, ಯಾರ ಪ್ರಶಂಸೆ ಇಲ್ಲ ಎಂದು ಕುಗ್ಗಬೇಡ. ಆದರೆ ನೆನಪಿಡು, ಗ್ರೇಟ್ನೆಸ್ ಈಸ್ ಬುಲ್ಟ್ ಇನ್ ಸೈಲೆನ್ಸ್. ಕೊನೆಗೆ ಒಂದು ದಿನ ಬಂತು. ಶಿಲ್ಪಿ ತನ್ನ ಕೆಲಸ ನಿಲ್ಲಿಸಿದ. ಆದರೆ ಅಲ್ಲಿ ನಿಂತದ್ದು ಒಡೆದ ಕಲ್ಲು ಅಲ್ಲ, ಒಂದು ಸುಂದರ ದೇವರ ಮೂರ್ತಿ. ಅದೇ ಜಗತ್ತು, ಅದನ್ನು ಕಡೆಗಣಿಸಿದ ಜಗತ್ತು ಎಂದು ಕೈ ಜೋಡಿಸಿ ನಿಂತಿತ್ತು. ಒಮ್ಮೆ ತಳ್ಳಲ್ಪಟ್ಟ ಕಲ್ಲು ಎಂದು ಪೂಜೆ, ನಮಸ್ಕಾರ, ಗೌರವ ಪಡೆದುಕೊಳ್ಳುತ್ತಿದೆ. ಹಾಗಾದರೆ ಏನು ಬದಲಾಯಿತು? ಕಲ್ಲಲ್ಲ, ಅದರ ರೂಪ ಬದಲಾಯಿತು. ಅದರ ಮೌಲ್ಯ ಮೊದಲೇ ಇತ್ತು. ಅದನ್ನು ಹೊರತರುವುದಕ್ಕೆ ಬೇಕಾದದ್ದು ನೋವು, ಸಹನೆ, ಸಮಯ. ಸುತ್ತಿಗೆಯ ಹೊಡೆತವನ್ನು ಸಹಿಸಿದ ಕಲ್ಲೇ ದೇವರಾಗುತ್ತದೆ.